ರಾಜಕೀಯ ನಿವೃತ್ತಿ ಬಗ್ಗೆ ಮಾತಾಡ್ತಿದ್ರಲ್ಲ, ಈ ಇಡೀ ಜಿಲ್ಲೆ ಜನ, ನಿಮ್ಮ ಕ್ಷೇತ್ರದ ಜನ ಯಾವುದೇ ಕಾರಣಕ್ಕೂ ರಾಜಕೀಯ ನಿವೃತ್ತಿ ತಗೋಬಾರದು, ಮುಂದಿನ ಬಾರಿ ನಿಂತ್ಕೋಬೇಕು ಅಂತ ಒತ್ತಾಯ ಮಾಡ್ತಿದ್ದಾರೆ. ಮುಂದಿನ ಬಾರಿ ಚುನಾವಣೆ ಯಾವಾಗ ಬರ್ತದೆ? 2028ಕ್ಕೆ ಅಲ್ಲಿಂದ ತನಕ ಯಾರು ಬದುಕಿರ್ತಾರೆ, ಯಾರು ಸಾಯ್ತಾರೆ ನೋಡಂತಾರ. ಮಗನ್ನೇನಾದ್ರು ರೆಡಿ ಮಾಡ್ತಿದ್ರೆ? ರೆಡಿ ನಾನು ಯಾಕೆ ಮಾಡಕ್ ಹೋಗ್ಲಿ? ಅವ್ನು ನಿಲ್ಬೇಕಂತಿದ್ರೆ ಅವ್ನು ರೆಡಿ ಆಗ್ಬೇಕು ಅಷ್ಟೇ, ನಾವು ರೆಡಿ ಮಾಡಕ್ ಆಗ್ತದ? ಲೇ ನೋಡ್ರಿ, ಈ ರೀತಿ ರೆಡಿ ಮಾಡಕ್ ಆಗ್ತದೇನಪ್ಪ? ಅವ್ರು ರೆಡಿ ಆಗ್ತಿದ್ದಾರೆ ಸರ್. ಯಾರು? ನಿನ್ಗೇನು ಅನ್ಸುತ್ತೆ? ನಮಗೆ ಅನ್ನಿಸ್ತಾ ಇದೆ. ನಿನ್ಗೆ ಅನ್ಸಿದ್ರೆ ಇರ್ಬೋದು. ನನಗೆ ಯಾವುದೋ ಟಿವಿಲಿ ತೋರಿಸ್ತಾವ್ರಂತೆ, ಸಿದ್ದರಾಮಯ್ಯನವ್ರ ಬೆಳೆದಿಂದ ರಾಜಣ್ಣ ದೂರ ಸರಿದಿದ್ದಾರೆ ಅಂತ. ಮತ್ತೆ ಯಾರು ಬಣಕ್ ಹೋಗೋರು? ಯಾರು? ನಾನು ಯಾವತ್ತಿದ್ರು ಸಿದ್ದರಾಮಯ್ಯನ ಬಣನೆ, ಅದರಲ್ಲಿ ಏನಿಲ್ಲ, ಎರಡನೇ ಮಾತು ಇಲ್ಲ. ರಾಜಕೀಯ ನಿವೃತ್ತಿ ಬಗ್ಗೆ ಮಾತಾಡ್ತಿದ್ರಲ್ಲ, ಈ ಇಡೀ ಜಿಲ್ಲೆ ಜನ, ನಿಮ್ಮ ಕ್ಷೇತ್ರದ ಜನ ಯಾವುದೇ ಕಾರಣಕ್ಕೂ ರಾಜಕೀಯ ನಿವೃತ್ತಿ ತಗೋಬಾರದು, ಮುಂದಿನ ಬಾರಿ ನಿಂತ್ಕೋಬೇಕು ಅಂತ ಒತ್ತಾಯ ಮಾಡ್ತಿದ್ದಾರೆ. ಮುಂದಿನ ಬಾರಿ ಚುನಾವಣೆ ಯಾವಾಗ ಬರ್ತದೆ? 2028ಕ್ಕೆ ಅಲ್ಲಿಂದ ತನಕ ಯಾರು ಬದುಕಿರ್ತಾರೆ, ಯಾರು ಸಾಯ್ತಾರೆ ನೋಡಂತಾರ. ಮಗನ್ನೇನಾದ್ರು ರೆಡಿ ಮಾಡ್ತಿದ್ರೆ? ರೆಡಿ ನಾನು ಯಾಕೆ ಮಾಡಕ್ ಹೋಗ್ಲಿ? ಅವ್ನು ನಿಲ್ಬೇಕಂತಿದ್ರೆ ಅವ್ನು ರೆಡಿ ಆಗ್ಬೇಕು ಅಷ್ಟೇ, ನಾವು ರೆಡಿ ಮಾಡಕ್ ಆಗ್ತದ? ಲೇ ನೋಡ್ರಿ, ಈ ರೀತಿ ರೆಡಿ ಮಾಡಕ್ ಆಗ್ತದೇನಪ್ಪ? ಅವ್ರು ರೆಡಿ ಆಗ್ತಿದ್ದಾರೆ ಸರ್. ಯಾರು? ನಿನ್ಗೇನು ಅನ್ಸುತ್ತೆ? ನಮಗೆ ಅನ್ನಿಸ್ತಾ ಇದೆ. ನಿನ್ಗೆ ಅನ್ಸಿದ್ರೆ ಇರ್ಬೋದು. ನನಗೆ ಯಾವುದೋ ಟಿವಿಲಿ ತೋರಿಸ್ತಾವ್ರಂತೆ, ಸಿದ್ದರಾಮಯ್ಯನವ್ರ ಬೆಳೆದಿಂದ ರಾಜಣ್ಣ ದೂರ ಸರಿದಿದ್ದಾರೆ ಅಂತ. ಮತ್ತೆ ಯಾರು ಬಣಕ್ ಹೋಗೋರು? ಯಾರು? ನಾನು ಯಾವತ್ತಿದ್ರು ಸಿದ್ದರಾಮಯ್ಯನ ಬಣನೆ, ಅದರಲ್ಲಿ ಏನಿಲ್ಲ, ಎರಡನೇ ಮಾತು ಇಲ್ಲ.